ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು, ದೂತರು ನಿಮಗಾಗಿ ಹೋರಾಡುತ್ತಾರೆ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಕೀರ್ತನೆಗಳು 34:7. ದೇವದೂತರು ಉತ್ತಮ ಯೋಧರು ಮತ್ತು ಅವರು ನಮಗಾಗಿ ಹೋರಾಡುತ್ತಾರೆ. ನಾವು ಯೇಸುಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದಾಗ ನಾವು ಒಂದು ದೊಡ್ಡ ಸ್ವರ್ಗೀಯ ಕುಟುಂಬವನ್ನು ಸೇರುತ್ತೇವೆ. ಸತ್ಯವೇದವು ಹೇಳುತ್ತದೆ, ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಇಬ್ರಿಯರಿಗೆ 12:22-24. ದೇವರ ಕುಟುಂಬದಲ್ಲಿ ಈ ಎಲ್ಲ ದೇವದೂತರುಗಳು ಯಾವಾಗಲೂ ನಮ್ಮ ಪರವಾಗಿ ನಿಲ್ಲುತ್ತಾರೆ. ಕರ್ತನು ಅವರನ್ನು ನಮಗೆ ಸೇವೆ ಮಾಡುವ ಆತ್ಮಗಳಾಗಿ ಕೊಟ್ಟಿದ್ದಾನೆ. ಇಬ್ರಿಯರಿಗೆ 1:14. ಆ ಎಲ್ಲ ದೂತರು ನಮ್ಮ ಸುತ್ತಲೂ ಬೀಡು ಬಿಟ್ಟಿದ್ದಾರೆ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಕೀರ್ತನೆಗಳು 91:11-12. ಅವರು ಕೂಡ ಕೆಳಗೆ ಬಂದು ನಮ್ಮ ಯುದ್ಧಗಳು ಮತ್ತು ಹೋರಾಟಗಳನ್ನು ಹೋರಾಡುತ್ತಾರೆ. ಒಮ್ಮೆ ಅಶ್ಶೂರದ ಅರಸನಾದ ಸನ್ಹೇರೀಬನು ಇಸ್ರೇಲಿನ ಅರಸನಾದ ಹಿಜ್ಕೀಯನ ವಿರುದ್ಧ ಬಂದನು. ಅಶ್ಶೂರದ ಕಮಾಂಡರ್ಗಳು ಇಸ್ರೇಲರನ್ನು ಮತ್ತು ಇಸ್ರೇಲರ ದೇವರನ್ನು ದೂಷಿಸಿದನು. ಹಿಜ್ಕೀಯನಿಗೆ ಸೈನ್ಯವು ಅವರ ವಿರುದ್ಧ ನಿಲ್ಲುವ ಧೈರ್ಯವೂ ಇರಲಿಲ್ಲ. ಇದಕ್ಕೆ ಪೂರಕವಾಗಿ ಸನ್ಹೇರೀಬನು ಹಿಜ್ಕೀಯನಿಗೆ ಬೆದರಿಕೆ ಹಾಕಲು ತನ್ನ ಸಂದೇಶವಾಹಕರ ಮೂಲಕ ಪತ್ರಗಳನ್ನು ಕಳುಹಿಸಿದನು. ಒಂದು ತುದಿಯಲ್ಲಿ ಹಿಜ್ಕೀಯನು ಸನ್ನಿಹಿತವಾದ ಯುದ್ಧವನ್ನು ಹೊಂದಿದ್ದನು ಮತ್ತು ಇನ್ನೊಂದು ತುದಿಯಲ್ಲಿ ಅವನನ್ನು ಅವಮಾನಿಸಲಾಯಿತು ಮತ್ತು ನಿಂದಿಸಲಾಯಿತು. ಈ ಮಹಾ ಹೋರಾಟದ ಸಮಯದಲ್ಲಿ ಅರಸನಾದ ಹಿಜ್ಕೀಯನು ಏನು ಮಾಡಿದನೆಂದು ನಿಮಗೆ ತಿಳಿದಿದೆಯೇ? ಸತ್ಯವೇದವು ಹೇಳುತ್ತದೆ, ಹಿಜ್ಕೀಯನು ದೂತರ ಕೈಯಿಂದ ಪತ್ರವನ್ನು ಸ್ವೀಕರಿಸಿ ಅದನ್ನು ಓದಿದನು ಮತ್ತು ಹಿಜ್ಕೀಯನು ಕರ್ತನ ಮನೆಗೆ ಹೋಗಿ ಅದನ್ನು ಕರ್ತನ ಮುಂದೆ ಹರಡಿ ಪ್ರಾರ್ಥಿಸಿದನು. ಹಿಜ್ಕೀಯನು ಆ ದೂತರು ತಂದ ಆ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು ಆತನಿಗೆ, ಯೆಹೋವನೇ ನಮ್ಮ ದೇವರೇ, ನೀನೊಬ್ಬನೇ ದೇವರೆಂಬುದನ್ನು ಭೂರಾಜ್ಯಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು. 2 ಅರಸುಗಳು 19:14-19. ಅದೇ ರೀತಿಯಲ್ಲಿ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಅಶ್ಶೂರ್ಯರು ಬೆಳಗ್ಗೆ ಎದ್ದು ನೋಡುವಲ್ಲಿ ಪಾಳೆಯ ತುಂಬ ಹೆಣಗಳಿದ್ದವು. 2 ಅರಸುಗಳು 19:35. ಹಿಜ್ಕೀಯನ ಪ್ರಾರ್ಥನೆಯನ್ನು ಕೇಳಿದ ಅದೇ ದೇವರು ಇನ್ನೂ ಬದಲಾಗದೆ ಇಂದಿಗೂ ಮತ್ತು ಎಂದೆಂದಿಗೂ ಜೀವಂತವಾಗಿದ್ದಾನೆ. ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳುವನು. ನೀವು ಹೋರಾಟದ ಹಾದಿಯಲ್ಲಿ ನಡೆಯುತ್ತಿದ್ದೀರಾ? ಯೆಹೋವನ ಮುಂದೆ ನಿಮ್ಮ ಹೃದಯವನ್ನು ತೆರೆಯಿರಿ. ಆ ದಿನ ಹಿಜ್ಕೀಯನೊಂದಿಗೆ ನಿಲ್ಲಲು ದೇವದೂತರನ್ನು ಕಳುಹಿಸಿದವನು ನಿಮಗಾಗಿ ಹೋರಾಡಲು ತನ್ನ ದೂತರನ್ನು ಕಳುಹಿಸುವನು. ದೇವರು ತನ್ನ ಶಕ್ತಿಶಾಲಿ ದೂತರನ್ನು ನಮಗೆ ಸೇವೆ ಮಾಡಲು ತ್ವರಿತವಾಗಿ ಕಳುಹಿಸುವ ಹಲವಾರು ನಿದರ್ಶನಗಳನ್ನು ಸತ್ಯವೇದವು ಪ್ರಸ್ತುತಪಡಿಸುತ್ತದೆ. ಹೌದು,
ಆ ಎಲ್ಲ ಸಂದೇಶವಾಹಕರು ನಮ್ಮ ಪರವಾಗಿದ್ದಾರೆ. ನಮ್ಮ ಪ್ರೀತಿಯ ಕರ್ತನು ತನ್ನ ದೇವತೆಗಳಿಗೆ ಆಜ್ಞಾಪಿಸುತ್ತಾನೆ. ವಾಕ್ಯವು ಹೇಳುತ್ತದೆ, ಪರಲೋಕದಲ್ಲಿ ಯುದ್ಧ ನಡೆಯಿತು. ಮೀಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಪ್ರಕಟಣೆ 12:7. ದೇವರ ಮಕ್ಕಳೇ, ಸೈತಾನನು ಎಂದಿಗೂ ವಿಜಯಶಾಲಿಯಾಗಲು ಸಾಧ್ಯವಿಲ್ಲ. ನೆನಪಿಡಿ, ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮೀಕಾಯೇಲನು ಆ ಕಾಲದಲ್ಲಿ ಹೇಳುವನು, ಮೊಟ್ಟ ಮೊದಲು ಜನಾಂಗವು ಉಂಟಾದದಿನಿಂದ ಅಂದಿನವರೆಗೆ ಸಂಭವಿಸಿದಂಥ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ದಾನಿಯೇಲನು 12:1. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.